ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡೋದು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿರುವ ವಿಷಯದ ಬಗ್ಗೆ. ಅದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು BJPಯಿಂದ ಉಚ್ಚಾಟನೆ ಮಾಡಿರುವುದು. ಏನಾಯಿತು, ಯಾಕಾಯಿತು, ಇದರ ಹಿಂದಿನ ಕಾರಣಗಳೇನು, ಇದರ ಪರಿಣಾಮ ಏನಾಗ್ಬೋದು ಎಲ್ಲದರ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಡ್ತೇನೆ. ಹೌದು ಸ್ನೇಹಿತರೆ, ಬಸವನಗೌಡ ಯತ್ನಾಳ್ ಈ ಹೆಸರು ಕರ್ನಾಟಕ BJPಯಲ್ಲಿ ಒಂದು ಫೈರ್ ಬ್ರ್ಯಾಂಡ್ ಆಗಿ ಗುರುತಾಗಿದೆ. ವಿಜಯಪುರದ ಶಾಸಕರಾಗಿರುವ ಇವರು ತಮ್ಮ ಒರಿಜಿನಲ್ ಸ್ಟೈಲ್ ಮಾತು, BJPಯ ಒಳಗಿನ ಸಮಸ್ಯೆಗಳ ಬಗ್ಗೆ ಓಪನ್ ಆಗಿ ಮಾತಾಡೋದು ಇದೆಲ್ಲದಕ್ಕೆ ಫೇಮಸ್. ಆದರೆ ಈಗ ಮಾರ್ಚ್ 26, 2025ರಂದು BJP ಕೇಂದ್ರ ಶಿಸ್ತು ಸಮಿತಿ ಇವರನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದಕ್ಕೆ ಕಾರಣ ಏನು ತಿಳಿಯೋಣ ಬನ್ನಿ. ಮೊದಲನೇ ಕಾರಣ ಸ್ನೇಹಿತರೆ, ಯತ್ನಾಳ್ ಅವರು BJPಯ ಒಳಗಿನ ನಾಯಕರ ವಿರುದ್ಧ, ಮುಖ್ಯವಾಗಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ಮಾಜಿ CM ಯಡಿಯೂರಪ್ಪ ಕುಟುಂಬದ ವಿರುದ್ಧ ಪದೇ ಪದೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದರು. ಇದು ಪಕ್ಷದ ಶಿಸ್ತಿಗೆ ಒಗ್ಗದ ಕ್ರಮ ಅಂತ ಶಿಸ್ತು ಸಮಿತಿ 2 ಬಾರಿ ಶೋಕೇಸ್ ನೋಟಿಸ್ ಕೊಟ್ಟಿತ್ತು. ಆದರೆ ಯತ್ನಾಳ್ ಯಾವುದೇ ಕಾರಣಕ್ಕೂ ಸಪ್ಪು ಹಾಕಲಿಲ್ಲ. ಎರಡನೇ ಕಾರಣ ಸ್ನೇಹಿತರೆ, ವಿಜೇಂದ್ರ ಮೇಲೆ ಯತ್ನಾಳ್ ಭ್ರಷ್ಟಾಚಾರದ ಆರೋಪ ಕೂಡ ಮಾಡಿದರು. ಪಕ್ಷದಲ್ಲಿ ಒಬ್ಬರೇ ಆಳ್ವಿಕೆ ಮಾಡ್ತಾರೆ, ಇಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದರು. ಇದು BJP ಹೈಕಮಾಂಡ್ಗೆ ಒಪ್ಪಿಗೆ ಆಗಲಿಲ್ಲ. ಯತ್ನಾಳ್ ತಮ್ಮ ತಂಡದ ಜೊತೆ ಪ್ರತ್ಯೇಕ ಸಭೆಗಳನ್ನು ಕೂಡ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಪಕ್ಷದಲ್ಲಿ ಬಣ ರಾಜಕೀಯಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಆರೋಪಗಳು ಕೂಡ ಕೇಳಿಬಂದವು. ಕಾರಣ ಮೂರನೇದು ಸ್ನೇಹಿತರೆ, ಯತ್ನಾಳ್ ತಮ್ಮ ಬೇಸ್ನಲ್ಲಿ ಒಂದು ಗುಂಪು ಕಟ್ಟಿಕೊಂಡು BJPಯ ಮುಖ್ಯ ನಾಯಕರ ವಿರುದ್ಧ ಒಳಗೊಳಗೆ ಒಂದು ರೀತಿಯ ಬಂಡಾಯ ಎಬ್ಬಿಸಿದ್ರು. ಇದು ಪಕ್ಷದ ಏಕತೆಗೆ ಧಕ್ಕೆ ತಂದಿತ್ತು. ಹೈಕಮಾಂಡ್ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಂತಹ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋಕೆ ಉಚ್ಚಾಟನೆಯ ದಾರಿ ಆಯ್ಕೆ ಮಾಡಿಕೊಂಡಿತ್ತು ಸ್ನೇಹಿತರೆ. ಕಾರಣ 4, ಯತ್ನಾಳ್ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒತ್ತು ಕೊಡಿ ಅಂತ BJPಯ ಒಳಗೆ ದನಿ ಎತ್ತಿದ್ರು. ಆದರೆ ಇದನ್ನು ತಮ್ಮ ವೈಯಕ್ತಿಕ ಒತ್ತಡದ ರಾಜಕೀಯಕ್ಕೆ ಬಳಸಿಕೊಂಡಿದ್ದಾರೆ ಅಂತ BJPಯ ನಾಯಕರು ಭಾವಿಸಿದರು. ಇದು ಒಳಗಿನ ಜಗಳಕ್ಕೆ ಮತ್ತಷ್ಟು ಕಾರಣವಾಯಿತು. ಕಾರಣ 5, ಯತ್ನಾಳ್ ತಮ್ಮನ್ನು ತಾವು ಹಿಂದೂ ಹುಲಿ ಅಂತ ಕರೆದುಕೊಂಡು ಹಿಂದುತ್ವದ ಧ್ವನಿಯಾಗಿ ಮುನ್ನಡೆಯೋಕೆ ಟ್ರೈ ಮಾಡಿದರು. ಆದರೆ ಇದು ಪಕ್ಷದ ಮುಖ್ಯ ಧೋರಣೆಯ ಜೊತೆ ಸೀದಾ ಹೊಂದಾಣಿಕೆ ಆಗಲಿಲ್ಲ. BJP ಇದನ್ನು ಒಂದು ರೀತಿಯ ವೈಯಕ್ತಿಕ ಬ್ರ್ಯಾಂಡಿಂಗ್ ಆಗಿ ನೋಡಿತು. ಇದೆಲ್ಲದರ ಪರಿಣಾಮ ಗೆಳೆಯರೆ, ಈ ಉಚ್ಚಾಟನೆ ರಾಜ್ಯ BJPಯಲ್ಲಿ ದೊಡ್ಡ ಬದಲಾವಣೆ ತರಬಹುದು ಅಂತಲೇ ಊಹಿಸಲಾಗ್ತಾ ಇದೆ. ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ರಾಜೀನಾಮೆ ಕೊಡುವ ಪರ್ವ ಕೂಡ ಶುರುವಾಗುವುದು ಅಂತ ಅಂದಾಜಿಸಲಾಗಿದೆ. ಕೆಲವರು ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ. ಆದರೆ ಇನ್ನೊಂದು ಬದಿಯಲ್ಲಿ ಕೆಲ BJP ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮ ಪಡ್ತಾ ಇದ್ದಾರೆ. ಅವ್ರು ಯಾರಂದರೆ BJPಯ BY ವಿಜೇಂದ್ರ ಬೆಂಬಲಿಗರು ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ. ಅಂದರೆ ಯತ್ನಾಳ್ ವಿರೋಧಿಗಳಿಗೆ ಇದು ಖುಷಿಯ ಸಂಗತಿಯಾಗಿದೆ. ಇದು BJPಯ ಒಳಗಿನ ಬಣ ರಾಜಕೀಯಕ್ಕೆ ತೆರೆ ಎಳೆಯಬಹುದು. ಮುಂದೇನು ಮಾಡ್ತಾರೆ ಅನ್ನೋದೇ ಕುತೂಹಲದ ವಿಷಯವಾಗಿದೆ ಸ್ನೇಹಿತರೆ. ಇವು ಬಸವನಗೌಡ